ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿರಾಜ್. ಇವತ್ತು ಬೆಳಗ್ಗೆನೇ ಎದ್ದು ನಾವು ಹೊರಟಿದ್ದು ತೋಟಕ್ಕೆ. ಕಾಳು ಮತ್ತು ಗೊಬ್ಬರ ಹಾಕಿದ್ಮೇಲೆ ನಾನು ಹೋಗೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಹೋಗೋಣ ಒಂದ್ಸಲ ನೋಡ್ಕೊಂಬರೋಣ ಅಂತ ಹಸ್ಬೆಂಡ್ ಜೊತೆ ಹೊರಟೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಕಡೆ ಕಾಳೆಲ್ಲ ಬಂದಿತ್ತು, ಒಂದು ಕಡೆ ಬಂದೇ ಇರಲಿಲ್ಲ. ಲೇಟಾಗಿ ಬರುತ್ತಾ ಅಥವಾ ಬರೋದೇ ಇಲ್ವಾ ಗೊತ್ತಿಲ್ಲ. ಮೇ ಬಿ ಬರಲ್ಲ ಅನಿಸುತ್ತೆ. ಫುಲ್ಲು ನಾವು ಹಾಕಿದಷ್ಟು ಇರಲೇ ಇಲ್ಲ. ಎಷ್ಟೊಂದು ಕಾಳು ಹಾಕಿದ್ವಿ ನಾವು, ಅಲ್ಲ ಫುಲ್ ಅಷ್ಟಿರಲೇ ಇಲ್ಲ, ಫುಲ್ ತಳ್ಳಗಾಗಿತ್ತು ಎಲ್ಲ. ಇದು ಒಂದು ತುಂಡಿಗೆ ನೋಡಿ ಇಲ್ಲವೇ ಇಲ್ಲ ಸ್ವಲ್ಪನೂ. ಆದರೂ ಲೆಫ್ಟ್ ಸೈಡ್ ತುಂಡುಗಳಲ್ಲಂತೂ ಫುಲ್ ಕಡಿಮೆ ಆಗಿಬಿಟ್ಟಿತ್ತು. ನವಿಲುಗಳು ತಿನ್ಕೊಂಡಿತ್ತೋ ಏನೋ ಗೊತ್ತಿಲ್ಲ, ಫುಲ್ ತಳ್ಳಗೆ ಹಾಕಿದ್ವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಎಲ್ಲಿ ತಡ್ನಿ ಕಾಳು ಹಾಕಿದ್ವಿ ಅಲ್ಲೆಲ್ಲ ಚೆನ್ನಾಗಿ ಬಂದಿತ್ತು, ಒಂದು ಕಡೆ ಅವರೆಕಾಳು ಬಂದಿತ್ತು. ಇನ್ನು ಎಲ್ಲೂ ಅಷ್ಟು ಕಾಳೇ ಬಂದಿರಲಿಲ್ಲ. ಇನ್ನು ಸ್ವಲ್ಪ ದಿನ ಬಿಟ್ಟು ನೋಡಬೇಕು ಬಂದಮೇಲೆ ಯಾವ ಥರ ಕಾಣುತ್ತೆ ಅಂತ. ಇದು ಈ ಸೈಡ್ ರೈಟ್ ಸೈಡ್ ತುಂಡಲ್ಲೆಲ್ಲ ಒಂಚೂರು ಓಕೆ ಪರವಾಗಿಲ್ಲ. ಲೆಫ್ಟ್ ಸೈಡಲ್ಲಂತೂ ಕಾಳೆ ಎಲ್ಲ ಫುಲ್ ತಳ್ಳಗಾಗ್ಬಿಟ್ಟಿದ್ದು. ಏನು ಇಲ್ವೇನೋ, ಹಾಕೇ ಇಲ್ವೇನೋ, ನಾವು ಮರ್ತ್ಬಿಟ್ಟಿದ್ದೀವೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಪಾಲ್ಗೆ ಎಷ್ಟು ಸಿಕ್ಕುತ್ತೋ ಅಷ್ಟೇ ಅಂದ್ಕೊಂಡು ಸುಮ್ಮನಾದ್ವಿ. ಇದು ಎವ್ರಿ ಫಾರ್ಮರ್ಸ್ ಸ್ಟೋರಿ. ರೈತರು ಹಾಕಿದ್ದೆಲ್ಲ ಬರುತ್ತೆ ಅಂತ ನಂಬ್ಕೊಂಡಿರೋಕ್ಕೂ ಆಗಲ್ಲ, ಬಂದಿಲ್ಲ ಅಂತ ಸುಮ್ಮನಿರೋಕ್ಕೂ ಆಗಲ್ಲ. ಇಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಯಾರು ಏನೂ ಹಾಕಲ್ಲ ಕಾಳುಗಳೆಲ್ಲ, ಅದಕ್ಕೆ ಅನಿಸುತ್ತೆ ನಾವಿಲ್ಲಿ ಜಾಸ್ತಿ ಬಂದಿದೆ. ಸೊ ಒಂದು ಸೈಡ್ ಚೆನ್ನಾಗಿದೆ, ಒಂದು ಸೈಡ್ ಇಲ್ಲೇ ಇಲ್ಲ ಕಾಳು, ಆ ಥರ ಆಗಿದೆ. ಪರವಾಗಿಲ್ಲ, ನಡೆಯುತ್ತೆ. ಇನ್ನು ಸ್ವಲ್ಪ ಬೆಳೆದ್ಮೇಲೆ ಹೆಂಗಾಗುತ್ತೆ ನೋಡಬೇಕು, ಯಾವ ಕಡೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರಲ್ಲ ಅಂತ. ಇನ್ನು ಕಾಳು ಬಿಟ್ಮೇಲಂತೂ ನಮ್ಮವರೆಗೂ ಸಿಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ಆಬ್ವಿಯಸ್ಲಿ ನವಿಲಿದೆ. ನಾವಲ್ಲೋಗಿ ಕಾಯೋಕ್ಕೂ ಆಗಲ್ಲ. ನೋಡೋಣ ಹಿಂಗಾಗುತ್ತೆ, ಹಂಗೆ ಎಷ್ಟು ಸಿಗುತ್ತೆ ಅಷ್ಟು ನಮಗೆ, ಬಾಕಿ ನವಿಲಿಗೆ ಅಂತ ಅಂದ್ಕೋಬೇಕಷ್ಟೆ. ಮತ್ತು ಅಲ್ಲಿಂದ ಹೊರಟ್ವಿ ನಾವು. ಮತ್ತು ಅಲ್ಲಿಂದ ಹೊರಟಿದ್ದು ಅಗೇನ್ ಹಂಟಿಂಗ್ ವುಡ್ ಆ್ಯಪಲ್. ಬೇಲ್ದಣ್ಣಂತೂ ಸೀಸನ್ ಮುಗಿಯೋವರೆಗೂ ಮಿಸ್ಸೇ ಮಾಡಲ್ಲ. ಎಷ್ಟು 2 ಕಡೆ ಮರ ನೋಡಿದ್ದೆ. ನಾವು ಯಾವಾಗಲೂ ಒಂದು ಕಡೆ ಮಾತ್ರ ತರ್ತಿದ್ವಿ, ಇನ್ನೊಂದು ಕಡೆ ಹೋಗ್ತಾನೆ ಇರಲಿಲ್ಲ. ಅದು ನಿಯರೇ ಇದೆ, ಆದ್ರೂ ಹೋಗ್ತಿರ್ಲಿಲ್ಲ ನಾವು. ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳಿದೆ ಹಸ್ಬೆಂಡ್ಗೆ, ಸರಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಒಂದು ಕಡೆ ಮುಂಚೆಲ್ಲ ಚಿಕ್ಕದು ಬೀಳ್ತಿತ್ತು, ಈ ಸಲ ದೊಡ್ಡದೇ ಬಿದ್ದಿತ್ತು. ನಾವು ಆಲ್ಮೋಸ್ಟ್ ಹೊಡೆದು ಎಲ್ಲ ಬೀಳ್ಸಲ್ಲ, ಯಾಕಂದರೆ ನಮ್ಗೆ ಎಷ್ಟು ಬೇಕಷ್ಟು ಕೆಳಗೆ ಬಿದ್ದಿರುತ್ತೆ. ಫ್ರೆಶ್ಶೇ ಅಂತ ತುಂಬ ದಿನದಿಂದ ಬಿದ್ದಿರೋದೆಲ್ಲ ತಗೊಳ್ಳಲ್ಲ, ಅವಾಗ ಬಿದ್ದಿರೋ ಫ್ರೆಶ್ ಹಣ್ಣೆ ತಗೊಬರೋದು. ಆದರೆ ಮರದಿಂದ ಹೊಡಿಯೋದಕ್ಕಿಂತ ಬೇಲ್ದಣ್ಣು ಅದೇ ಬಿದ್ದರೆ ಚೆನ್ನಾಗಿ ಹಣ್ಣಾಗಿರುತ್ತೆ ಅಂತ, ಅದಕ್ಕೆ ನಾವು ಅದಾಗೆ ಬಿದ್ದಿರೋದನ್ನೇ ಜಾಸ್ತಿ ತರ್ತೀವಿ. ಈಗ ಇಲ್ಲಿ ಸೆಕೆಂಡ್ ಲೊಕೇಶನ್ಗೆ ಹೊರಟ್ವಿ. ಅಲ್ಲಿ ನವಿಲು ನಮ್ಗೆ ಆವಾಗಲೇ ಬೈಕಿಗೆ ಅಡ್ಡ ಬಂದಿತ್ತು. ಅದೇ ನವಿಲು ಇಲ್ಲಿ ಹೋಗ್ತಾ ಇತ್ತು, ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಅದೇ ನವಿಲು ನಮ್ಮನ್ನೆಲ್ಲ ನೋಡಿದ್ರೆ ನಿಲ್ಲಲ್ಲಲ್ವ, ಅದು ಹೊರಟ್ಬಿಡ್ತು. ಆ ಸೆಕೆಂಡ್ ಲೊಕೇಶನಲ್ಲಿ ಏನಿತ್ತು ಅಲ್ಲಿ ನಮ್ಗೆ ಅಷ್ಟು ಹಣ್ಣೆ ಸಿಕ್ಕಿಲ್ಲ, ಒಂದು 4-5 ಸಿಕ್ತು, ಅದು ಚಿಕ್ಕದು. ಪರವಾಗಿಲ್ಲ ಅಂದ್ಕೊಂಡು ಮನೆಗೆ ಬಂದ್ವಿ. ಗೊತ್ತಲ್ಲ, ನಾವು ಬೇಲ್ದಂಡು ಸಿಕ್ಕಿದ್ಮೇಲೆ ಅದ್ರದ್ದು ಸ್ನ್ಯಾಕ್ಸ್ ಮಾಡಲೇಬೇಕು. ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಟಿಫನ್ ಮಾಡಿಕೊಂಡು ಅಕ್ಕಿ ಕ್ಲೀನ್ ಮಾಡೋಣ ಅಂತ ಕೂತೆ. ತುಂಬ ದಿನ ಆಗಿತ್ತು ಅಕ್ಕಿ ಕ್ಲೀನ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಮಳೆ ಬರುತ್ತೆ ಅಂತ. ಲಾಸ್ಟ್ ಲಾಗಲ್ಲೂ ಹೇಳಿದೆ ಅನಿಸುತ್ತೆ, ಅರ್ಧಂಬರ್ಧ ಕ್ಲೀನ್ ಮಾಡಿದ್ದೀನಿ ಅಂತ. ಇವತ್ತೊಂದು ದೊಡ್ಡ ಚೀಲ ಇತ್ತು, ಫುಲ್ ಡೇ ಅದೇ ಆಗೋಯ್ತು ಆಲ್ಮೋಸ್ಟು. ನಾನಿಲ್ಲಿ 2 ಡೇಸ್ ವೀಡಿಯೋ ಮರ್ಜ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ದಿನ ಹನಿ ಬೀಳೋದ್ರಿಂದ ಎಷ್ಟು ದಿನ ಅಂತ ಹಂಗೆ ಅಕ್ಕಿ ಇಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಕೆನಾಪಿ ಹತ್ರ ಹಾಕಿಸ್ಕೊಂಡಿದ್ದೆ. ಇವತ್ತು ಅಲ್ಲೇ ಕ್ಲೀನ್ ಮಾಡಿಕೊಂಡೆ ಬೇಗ. ಕೆನಾಪಿ ಹತ್ರ ಹಾಕಿಸ್ಕೊಂಡಿರೋದ್ರಿಂದ ಮಳೆ ಹನಿ ಬಂದ್ರೂ ಸಡನ್ನಾಗಿ ಎತ್ಕೋಬೇಕು ಅನ್ನೋ ಇದಿರಲ್ಲ, ಅದಕ್ಕೋಸ್ಕರ ಅಲ್ಲೇ ಇಟ್ಕೊಂಡಿದ್ದು. ಈ ಡಿಪೋ ಅಕ್ಕಿ ಏನಂದರೆ ಒಂದು ಸಲ ತುಂಬ ಚೆನ್ನಾಗಿರುತ್ತೆ, ನಾವು ಕ್ಲೀನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಆದರೆ ಒಂದು ಸಲ ಫುಲ್ ಕಡ್ಡಿ ಕಸ ಎಲ್ಲ ಅದರಲ್ಲೇ ಇರುತ್ತೆ. ಅನ್ನನೂ ಅಷ್ಟೇ, ಒಂದು ಸಲ ಈ ಸೋನಾ ಮೊಸರಿಗಿಂತ ಚೆನ್ನಾಗಾಗುತ್ತೆ, ಜೀರಾ ರೈಸ್ ಥರ ಆಗುತ್ತೆ ಅನ್ನ. ಒಂದು ಸಲ ಈ ಕಡೆ ಬೆಂದು ಇರಲ್ಲ, ಈ ಕಡೆ ಫುಲ್ಲು ಬೆಂದಿರುತ್ತೆ, ಆ ಥರ ಆಗಿಬಿಡುತ್ತೆ. ಹೆಂಗೆ ಅಂತ ಪ್ರಿಡಿಕ್ಟ್ ಮಾಡೋದು ಇದನ್ನು? ಒಂದಿನ ಹಾಕ್ದಾಗ ಫಸ್ಟ್ ಡೇ ನಾವು ಅದನ್ನು ಟ್ರೈ ಮಾಡ್ತೀವಿ ಅಂದರೆ ಅವತ್ತು ಬೈಸ್ಕೊಳ್ಳೇಬೇಕು. ಒಂದು ಬೆಂದಿರಲ್ಲ, ಇಲ್ಲ ಬೆಂದ್ಬಿಟ್ಟಿರುತ್ತೆ, ಆ ಥರ ಆಗಿರುತ್ತೆ. ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತ ಅಂದರೆ, ಚೆನ್ನಾಗಿ ಯಾವುದು ಅನ್ನ ಆಗುತ್ತೆ, ಯಾವ ಮಂತದ್ದು ಅಕ್ಕಿ ಚೆನ್ನಾಗಿ ಅನ್ನ ಆಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಇನ್ನು ರೊಟ್ಟಿಗೆ ಮಿಲ್ ಮಾಡಿಸ್ತೀವಿ. ಆಮೇಲೆ ಇಡ್ಲಿ ಮತ್ತು ದೋಸೆಗೆ ಅಂತ ಇಟ್ಕೊತೀವಿ. ನಾವು ಎನಿ ಟೈಮ್ ಔಟ್ಸೈಡಿಂದನೇ ತರಲ್ಲ ಅಕ್ಕಿನ, ಇದನ್ನೇ ಯೂಸ್ ಮಾಡೋದು. ಸ್ವಲ್ಪ ಮುಂಚೆನೇ ಬಸ್ತು ಚೆಕ್ ಮಾಡ್ತೀವಿ, ಯಾವ ಥರ ಇರುತ್ತೆ ನೋಡಿ ಅದ್ರ ಮೇಲೆ ಯೂಸ್ ಮಾಡ್ತೀವಿ ಅಕ್ಕಿನ. ನಿಮ್ಮ ಮನೆಗಳಲ್ಲೂ ಡಿಪೋ ಅಕ್ಕಿ ಇದೇ ಥರ ಆಗುತ್ತಾ? ಆದರೆ ಈ ಮಂತ್ ರೇಷನ್ ಹೇಗಿದೆ ಕಮೆಂಟ್ ಮಾಡಿ ಆಯಿತಾ? ಮುಂಚೆ ಎಲ್ಲ ಕಾರ್ಡ್ ತೊಗೊಂಡೋದ್ರೆ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಅಕ್ಕಿ ಕೊಡ್ತಾಯಿದ್ರು. ಇವಾಗೆಲ್ಲ ತಂಪ್ ಪ್ರಿಂಟ್ ಕೊಡಬೇಕು,
ಕೆಲವೊಂದು ಸಲ OTPs ಬರಬೇಕು, ಎಷ್ಟು ವೆಯ್ಟ್ ಮಾಡಬೇಕಲ್ವ ಒಂದು ಡಿಪೋಗೆ ಹೋಗಿ BPL ಕಾರ್ಡಲ್ಲಿ ಅಕ್ಕಿ ತಗೋಬೇಕು ಅಂತ ಅಂದರೆ. ತಗೊಂಡಿರೋರಿಗೆ ಗೊತ್ತಿರುತ್ತೆ. ಹಾಗೆ ಇಲ್ಲಿ ನಾನು ಮತ್ತು ಹಸ್ಬೆಂಡು ಚೌಕಾಬಾರ ಆಡೋಣ ಅಂತ ಹೇಳ್ಬಿಟ್ಟು ನನ್ನ ಕಸಿನ್ ಬಂದಿದ್ಲು. ಸೊ ಚೌಕಾಬಾರ ಆಡೋಣ ಅಂತ ಹುಣಸೆ ಬೀಜ ಹುಡುಕಿ ಅದನ್ನು ಮಸೀತಾ ಇದ್ದೀವಿ. ನನ್ನ ಕೈಲಿ ಆಗಲೇ ಇಲ್ಲ. ನಾನು ಒಂದು ಮಸಿಯೋದ್ರೊಳಗಡೆ ಅವ್ರು 5 ಮಸ್ತಿದ್ರು. ನಾನು ಚೌಕಾಬಾರ ಆಡಿ ತುಂಬ ವರ್ಷನೇ ಆಗಿತ್ತು. ತುಂಬ ಅಂದರೆ ಒಂದು ಮಿನಿಮಮ್ ಒಂದು 10-15 ಇಯರ್ಸ್ ಮೇಲೆ ಆಗಿತ್ತು. ನನ್ನ ಹಸ್ಬೆಂಡ್ ಹೇಳ್ತಾರೆ ಅವರು ಆಡಿ ಒಂದು 20 ಇಯರ್ಸ್ ಆಗಿತ್ತಂತೆ. ಮತ್ತು ನನ್ನ ಕಸಿನ್ ಬಂದಿಲ್ಲ. ಅವಳು ಚೆನ್ನಾಗಿ ಆಡ್ತಾಳೆ, ಚಿಕ್ಕವಳಾದ್ರೂ ತುಂಬ ಚೆನ್ನಾಗಿ ಆಡ್ತಾಳೆ. ಆದರೆ ಏನಾಯ್ತಂದರೆ ಇವತ್ತು ಫುಲ್ಲು ಅವಳ ಕಾಯಿನೇ ಆಚೆ ಇತ್ತು. ನಮ್ಮಿಬ್ರದ್ದು ಚೆನ್ನಾಗಿ ಆಗ್ತಾಯಿತ್ತು ಆಟ, ಅವಳ್ದು ಆಗ್ತಾನೆ ಇರಲಿಲ್ಲ, ಬರೀ ಒಂದೊಂದೇ ಬೀಳ್ತಾಯಿತ್ತು. ಅದಕ್ಕೆ ಅವಳು ಏನು ಮಾಡಿದ್ಲು ಗೊತ್ತಾ, ನಾನು ಹೋಗ್ತೀನಿ, ನಾನು ಆಡಲ್ಲ, ಇಷ್ಟೇ ಸಾಕು ಅಂತೆಲ್ಲ ಹೇಳ್ತಿದ್ದೆ. ನನ್ನ ಹಸ್ಬೆಂಡ್ ಹೇಳ್ತಿದ್ರು, ನನಗೆ ಈ ಥರ ಸಿಚುವೇಶನ್ ಎಲ್ಲ ಚಿಕ್ಕದ್ರಲ್ಲಿ ಬಂದಾಗ ನಮ್ಮ ಅಜ್ಜಿ ಜೊತೆ ಆಟ ಆಡುವಾಗ ಎಲ್ಲ ಒರೆಸ್ಬಿಟ್ಟು ಓಡೋಗ್ತಿದ್ದೆ ನಾನು ಆಡಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲಿ ಲಿಖಿತ ಬೇರೆ ಟ್ರಿಕ್ಸೇ ಯೂಸ್ ಮಾಡಿದ್ಲು. ನೋಡಿ ಏನು ಮಾಡಿದ್ಲು ಅಂತ ನೀವೇ ನೋಡಿ. ಇಲ್ಲಿ ಫುಲ್ ಮಂತ್ರಗಿಂತ್ರ ಎಲ್ಲ ಹಾಕ್ಬಿಟ್ಟು ಆಡಿದ್ಲು. ಅವಳು ಮಂತ್ರ ಹಾಕಿದ್ದಕ್ಕೂ ಏನೋ ಆಟ ಅರ್ಧಕ್ಕೆ ನಿಲ್ತು. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಫುಲ್ ನೋಡಿದ್ರಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಯಾವ ಥರ ಕಂಟೆಂಟ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡಿ ಆಯಿತಾ.